ಕರ್ಣನು ಅಂಗರಾಜ್ಯವನ್ನ ಆಳಿದವನು. ಮಹಾಭಾರತದಲ್ಲಿ ಪ್ರಮುಖರಲ್ಲಿ ಮುಖ್ಯ ಪಾತ್ರವೆಂದರೆ ಅದು ಕರ್ಣನದು. ಕರ್ಣ ಕುಂತಿಯ ಮೊದಲ ಪುತ್ರ. ಈತ ಸೂರ್ಯದೇವನ ಮಗ. ಈತನನ್ನು ದಾನ ಶೂರ ವೀರ ಕರ್ಣನೆಂದು ಕರೆಯಲಾಗುತ್ತಿತ್ತು. ಕರ್ಣನ ದಾನ ಧರ್ಮ ಕಾರ್ಯವನ್ನ ಮೀರಿಸುವವರು ಭೂಮಿಯ ಮೇಲೆ ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ. ಕರ್ಣನದು ಉದಾರ ಗುಣ. ಆತನ ಬಳಿ ಏನೇ ದಾನವಾಗಿ ಕೇಳಿದರೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ. ಇಂತಹ ಉದಾರಿಯಾದ ಕರ್ಣ ಶಾಪಕ್ಕೆ ಗುರಿಯಾಗಿದ್ದ. ಹಾಗಿದ್ರೆ ಕರ್ಣನಿಗೆ ಶಾಪವನ್ನು ನೀಡಿದವರು ಯಾರೋ? ಕರ್ಣನಿಗೆ ಏನೆಂದು ಶಾಪವನ್ನು ನೀಡಲಾಗಿತ್ತು? ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ತಿಳಿದುಕೊಳ್ಳುವವರು ಕರ್ಣನ ಪಾತ್ರವನ್ನು ಹೊಗಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ. ಏಕೆಂದರೆ ಕರ್ಣ ಪಾಂಡವರ ತಾಯಿ ಕುಂತಿಯ ಗರ್ಭದಲ್ಲಿ ಜನಿಸಿದವನು. ಆದರೂ ಕೂಡ ತನ್ನ ಸ್ನೇಹಿತ ದುರ್ಯೋಧನನಿಗಾಗಿ ಪಾಂಡವರ ವಿರುದ್ಧ ಯುದ್ಧವನ್ನು ಮಾಡುತ್ತಾನೆ. ಯಾಕೆಂದರೆ ಕರ್ಣನಿಗೆ ತನ್ನ ತಾಯಿಗಿಂತ ಆಪ್ತಮಿತ್ರನೆನಿಸಿಕೊಂಡ ದುರ್ಯೋಧನನೊಂದಿಗೆ ಬಾಂಧವ್ಯ ಬಿಗಿಯಾಗಿತ್ತು. ಮಹಾಭಾರತದಲ್ಲಿ ಹೆಚ್ಚು ಅವಮಾನಕ್ಕೆ ಒಳಗಾದವನು ಕರ್ಣ. ಕೌರವರು ಕೂಡ ಕರ್ಣನಿಗೆ ಸೂತಪುತ್ರನೆಂದು ಅವಮಾನಿಸುತ್ತಿದ್ದರು. ತನ್ನ ಸ್ನೇಹಿತನಿಗಾಗಿ ಎಲ್ಲವನ್ನು ಸಹಿಸಿಕೊಂಡು ಕರ್ಣ ಇರುತ್ತಿದ್ದ. ಆದರೆ ದುರ್ಯೋಧನ ಎಂದಿಗೂ ಕೂಡ ಕರ್ಣನಿಗೆ ಸೂತಪುತ್ರನೆಂದು ಅವಮಾನಿಸಿಲ್ಲ. ಒಮ್ಮೆ ಕರ್ಣನು ಅಂಗರಾಜ್ಯದ ಬೀದಿಯಲ್ಲಿ ಕುದುರೆ ಸವಾರಿ ಮಾಡಿಕೊಂಡು ಹೋಗುತ್ತಿರುವಾಗ ಒಂದು ಪುಟ್ಟ ಮಗು ಅಳುತ್ತಿರುವುದನ್ನು ಕರ್ಣ ನೋಡಿ ಪುಟ್ಟ ಮಗು ಅಳಲು ಕಾರಣವೇನೆಂದು ತಿಳಿಯುತ್ತಾನೆ. ಮಗು ತುಪ್ಪವನ್ನು ಮಣ್ಣಿನ ಮೇಲೆ ಚೆಲ್ಲಿರುವುದನ್ನು ಹೇಳಿ ಕರ್ಣನಿಗೆ ಅದೇ ತುಪ್ಪ ಬೇಕೆಂದು ಹೇಳಿ ಹಠ ಮಾಡುತ್ತದೆ. ಕರ್ಣನಿಗೆ ಅಳುತ್ತಿರುವ ಮಗುವಿಗೆ ಸಹಾಯ ಮಾಡದೆ ಹಾಗೆ ಹೋಗಲು ಸಾಧ್ಯವಾಗಲ್ಲ. ಕರ್ಣ ಮಗುವಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ. ಕರ್ಣ ತುಪ್ಪ ಹೀರಿಕೊಂಡ ಮಣ್ಣನ್ನು ತನ್ನ 2 ಕೈಗಳಲ್ಲಿ ತೆಗೆದುಕೊಂಡು ಶಕ್ತಿಯಿಂದ ಬಲವಾಗಿ ಹಿಂಡಲು ಪ್ರಾರಂಭಿಸುತ್ತಾನೆ. ಆಗ ಪಾತ್ರೆಗೆ ಮಣ್ಣಿನಲ್ಲಿ ಸೇರಿದ್ದ ತುಪ್ಪ ಹನಿಹನಿಯಾಗಿ ತುಂಬಲು ಶುರುವಾಗುತ್ತದೆ. ತುಪ್ಪ ಪಾತ್ರೆಯಲ್ಲಿ ಬೀಳುತ್ತಲೇ ಮಗುವಿನ ಮುಖದಲ್ಲಿ ನಗು ಕಾಣಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಸ್ತ್ರೀಯೋರ್ವಳ ರೋದನೆಯು ಕೂಡ ಮಣ್ಣಿನಿಂದ ಕರ್ಣನಿಗೆ ಕೇಳಿಸುತ್ತದೆ. ಭೂಮಿ ತಾಯಿ ಕರ್ಣನನ್ನ ಕುರಿತು, ನೀನು ನನಗೆ ಇಂದು ನೀಡಿದ ನೋವಿಗೆ ನಿನ್ನ ಜೀವನದ ನಿರ್ಣಾಯಕ ಕ್ಷಣದಲ್ಲಿ ನಿನ್ನ ರಥವನ್ನು ನಾನು ಹಿಡಿಯುತ್ತೇನೆ ಎಂದು ಶಪಿಸುತ್ತಾಳೆ. ಈ ನಿರ್ಣಾಯಕ ಕ್ಷಣ ಮಹಾಭಾರತ ಯುದ್ಧದ ಸಮಯದಲ್ಲಿ ಸಂಭವಿಸುತ್ತದೆ. ಕರ್ಣನ ಒಂದು ಚಕ್ರ ಭೂಮಿಯಲ್ಲಿ ಹುದುಗಿ ಹೋಗುತ್ತದೆ. ಎಷ್ಟೇ ಪ್ರಯತ್ನ ಪಟ್ಟರೂ ರಥದ ಚಕ್ರವನ್ನು ಕರ್ಣ ಮೇಲೆತ್ತಲು ಸಾಧ್ಯವಾಗಲ್ಲ. ಈ ರೀತಿ ಶಾಪ ನೀಡಿದ ಭೂಮಿ ತಾಯಿ ಕರ್ಣನ ಸಾವಿಗೆ ಕಾರಣಳಾಗುತ್ತಾಳೆ.